Good evening, friends. We are today discussing the poem The Blind Boy. Blind boy ಅಂದ್ರೆ ಕುರುಡ ಬಾಲಕ. ಕುರುಡ ಬಾಲಕ, ಬ್ಲೈಂಡ್ನೆಸ್, ಕುರುಡುತನವೆಂದರೇನು ಅಂತ ಪ್ರಶ್ನೆ ಕೇಳಬಹುದು. ವಾಟ್ ಈಸ್ ಬ್ಲೈಂಡ್ನೆಸ್? ಬ್ಲೈಂಡ್ನೆಸ್ ಈಸ್ ಎ ಪ್ರೊಸೆಸ್ ವೇರ್ ವಿ ಕೆನಾಟ್ ಸಿ ದ ಥಿಂಗ್ಸ್ ವಿತ್ ಅವರ್ ಐಸ್. ಅಂದರೆ ನಮ್ಮ ಕಣ್ಣುಗಳಿಂದ ನಾವು ನೋಡಲು ಆಗುವುದಿಲ್ಲ. ಸೊ ಬ್ಲೈಂಡ್ನೆಸ್ದಲ್ಲಿ ನನ್ನ ಅರ್ಥದಲ್ಲಿ ಎರಡು ಸಂಗತಿಗಳನ್ನು ನೀವು ನೋಡ್ಬೋದು. ಬ್ಲೈಂಡ್ ಮ್ಯಾನ್ ಈಸ್ ಆಫ್ ಟೂ ಟೈಪ್ಸ್. ಯು ಕ್ಯಾನ್ ಸೇ ಬ್ಲೈಂಡ್ ಒನ್ ಈಸ್ ರಾದರ್ ಬ್ಲೈಂಡ್ ಈಸ್ ಎ ಪರ್ಸನ್ ಹ್ಯಾಸ್ ಬಿಕಮ್ ಎ ಬ್ಲೈಂಡ್ ಇನ್ ಆನ್ ಆಕ್ಸಿಡೆಂಟ್. ಯಾವುದೋ ಒಂದು ಅಪಘಾತದಲ್ಲಿ ಒಬ್ಬ ಮನುಷ್ಯ ಅಥವಾ ಬಾಲಕ ಅಥವಾ ಬಾಲಕ ಯಾರೊಬ್ಬರು ಏನಾಗ್ಯಾರ ಅಂತಂದ್ರೆ ಕುರುಡರಾಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಬ್ಲೈಂಡ್ನೆಸ್ ಆರ್ ಬ್ಲೈಂಡ್ನೆಸ್ ಹ್ಯಾಪನ್ಸ್ ವಿತ್ ಅ ಪರ್ಸನ್ ದಟ್ ಈಸ್ ಬೈ ಬರ್ತ್. ಹುಟ್ಟಿನಿಂದ ಕುರುಡುತನದಲ್ಲಿ ಎರಡು ಪ್ರಕಾರಗಳು. ಬ್ಲೈಂಡ್ನೆಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು ಟೂ ವೇಸ್. ಒನ್ ಈಸ್ ಬ್ಲೈಂಡ್ನೆಸ್ ಹ್ಯಾಸ್ ಆಕರ್ಡ್ ಬಿಕಾಸ್ ಆಫ್ ಆನ್ ಆಕ್ಸಿಡೆಂಟ್ and blindness is there by one's birth. ಹುಟ್ಟಿನಿಂದ. ಇವಾಗ ಪ್ರಶ್ನೆ ಏನು ಅಂತಂತಂದ್ರೆ, ನಾವು ಕಣ್ಣು ಮುಚ್ಚಿದಾಗ ಸಪೋಸ್ ವಿ ಕ್ಲೋಸ್ ಅವರ್ ಐಸ್, ವಾಟ್ ಡು ವಿ ಸಿ? ಸಪೋಸ್ ವಿ ಕ್ಲೋಸ್ ಅವರ್ ಐಸ್. ಈಗ ನೀವು ಕಣ್ಣುಗಳನ್ನು ಮುಚ್ಚಿ ಕ್ಲೋಸ್ ಯುವರ್ ಐಸ್. ಕಣ್ಣುಗಳನ್ನು ಮುಚ್ಚಿದಾಗ ವಾಟ್ ಡು ವಿ ಸಿ? ಫಸ್ಟ್ ಆಫ್ ಆಲ್ ದೇರ್ ಈಸ್ ಎ ಡೀಪ್ ಡಾರ್ಕ್ನೆಸ್ ಬಿಫೋರ್ ಅವರ್ ಐಸ್. ಕಣ್ಣುಗಳ ಮುಂದೆ ಒಂದು ಕತ್ತಲೆ ಅಂತ ಬರ್ತದೆ. ಡಾರ್ಕ್ನೆಸ್ ಅಂತಂತಂದ್ರೆ ಏನು? ಕತ್ತಲೆ ಅಂತ ಹೇಳಿ. ಇದು ಒಂದು ವಿಚಾರ. ಇದು ಯಾರಿಗೆ ಬರ್ತದೆ ಕತ್ತಲೆ? ದ ಕಾನ್ಸೆಪ್ಟ್ ಆಫ್ ಡಾರ್ಕ್ನೆಸ್ ಈಸ್ ಪಾಸಿಬಲ್ ವಿತ್ ಎ ಪರ್ಸನ್ ದಟ್ ಹಿ ಹ್ಯಾಡ್ ಎಂಜಾಯ್ಡ್ ದ ವೆರಿ ಎಕ್ಸ್ಪೀರಿಯನ್ಸಸ್ ಆಫ್ ಲೈಟ್. ಡಾರ್ಕ್ನೆಸ್ ಮೀನ್ಸ್ ವಾಟ್? ಕತ್ತಲೆ ಎಂದರೇನು? ಬೆಳಕಿನ ಅಭಾವ. ಸ್ಕ್ಯಾರಿಸಿಟಿ ಆಫ್ ಲೈಟ್ ಈಸ್ ಕಾಲ್ಡ್ ಡಾರ್ಕ್ನೆಸ್, ಇಸ್ಂಟ್ ಇಟ್? ಬೆಳಕಿನ ಅಭಾವವೇ ಕತ್ತಲೆ ಅಂತ ಹೇಳಿ. ಇವಾಗ ನಾವು ಕಣ್ಣು ಮುಚ್ಚಿದಾಗ ನಮಗೆಲ್ಲ, ಈಗ ಅವಾಗ ನಾನು ಕಣ್ಣು ಮುಚ್ಚಿದ್ದೇನೆ ಇವಾಗ, ಸೊ ಐ ಹ್ಯಾವ್ ಕ್ಲೋಸ್ಡ್ ಐಸ್. ಇವಾಗ ನನಗೆಲ್ಲ ಕತ್ತಲು ಬರ್ಲಿಕ್ಕತ್ತದೆ. ಡಾರ್ಕ್ನೆಸ್ ಇಸ್ ದೆ. ಕತ್ತಲೆ ಎನ್ನುವುದು ಯಾವುದರ ಮೇಲೆ ಡಿಪೆಂಡ್ ಇದೆ? ದಟ್ ಈಸ್ ಡಾರ್ಕ್ನೆಸ್ ಡಿಪೆಂಡ್ಸ್ ಆನ್ ಬ್ರೈಟ್ನೆಸ್ ಆರ್ ಲೈಟ್. ಬೆಳಕಿನ ಮೇಲೆ ಕತ್ತಲೆಯು ಅವಲಂಬಿತವಾಗಿದೆ. ಬ್ರೈಟ್ನೆಸ್ ಆಫ್ ಲೈಟ್. ಓಕೆ, ಸೊ ಲೈಟ್ ಈಸ್ ದ ಮೇನ್ ಕಾಸ್ ಟು ಫೀಲ್. ಇಫ್ ದೇರ್ ಈಸ್ ನೋ ಲೈಟ್, ಸಡನ್ಲಿ ವಿ ಸೇ ಇಟ್ ಈಸ್ ಡಾರ್ಕ್ ಆರ್ ಡಾರ್ಕ್ನೆಸ್. ಇದು ಕತ್ತಲೆ ಇದೆ ಅಂತ ಕತ್ತಲೆಯಿಂದ ಕೂಡಿ. ಯಾವಾಗ ಹೇಳ್ತೀವಿ ನೀವು ಇದನ್ನು? ಲೈಟ್. ಸೊ ಇದು ಯಾವಾಗ ಆಗ್ತದೆ? ಎ ಪರ್ಸನ್ ಹೂ ಹ್ಯಾಸ್ ಲಾಸ್ಟ್ ಹಿಸ್ ಐಸ್ ಇನ್ ದ ಮಿಡಲ್ ಆರ್ ಇನ್ ಅನ್ ಆಕ್ಸಿಡೆಂಟ್. ಹುಟ್ಟಿದಾಗಿನಿಂದ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಕಣ್ಣುಗಳು ಹೋದವು ಅಂತಂತಂದರೆ ನಾವೇನಂತ ಕರಿತೀವಿ? ಈ ಕತ್ಲಾಗ್ಯದ ಅಥವಾ ವಯಸ್ಸಿನ ಪ್ರಕಾರ ಅಥವಾ ಆಕ್ಸಿಡೆಂಟದಲ್ಲಿ ಕಣ್ಣುಗಳಿಗೆ ಏನಾಯಿತು ಅಂತಂತಂದರೆ ನಂತರ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಯಾವ ಚಿತ್ರ? ಕತ್ತಲೆ ಅಂತ ಹೇಳಿ. ಇದು ಒಂದು ಭಾಗ. ಎರಡು, ಯಾವನು ಹುಟ್ಟಿನಿಂದಲೇ ಅವನಿಗೆ ಬೆಳಕಿನ ಬಗ್ಗೆ ಅನುಭವನೇ ಇಲ್ಲ. ಬೈ ಬರ್ತ್ ಎ ಪರ್ಸನ್ ಈಸ್ ಬ್ಲೈಂಡ್ and he doesn't know the very concept of light. ನಾನು ಅನೇಕ ಜನರಿಗೆ ಪ್ರಶ್ನೆಯನ್ನು ಕೇಳಿದೆ. ಈ ಹುಟ್ಟಿನಿಂದ ಕೆಲವೊಬ್ಬರು ಕುರುಡಿರ್ತಾರೆ, ಅವರಿಗೆ ಕಣ್ಣು ಮುಂದೆ ಏನು ಬರ್ತದೆ? ಈಗ ನಾನು ಕಣ್ಣು ಮುಂದೆ, ನಿಮ್ಮ ಕಣ್ಣು ಮುಂದೆ ಕತ್ತಲು ಬರ್ತದೆ. ಯಾಕೆ? ಬಿಕಾಸ್ ವಿ ನೋ ಲೈಟ್. ಓಕೆ, ಸೊ ಕಾಂಟ್ರಾಸ್ಟದಲ್ಲಿ ನಮಗೆ ಕತ್ತಲೆ ಅನ್ನು ನಾವು ಯಾವುದರ ಮೇಲೆ ಅವಲಂಬಿತವಾಗಿದೆ? ಬೆಳಕಿನ ಮೇಲೆ ಅವಲಂಬಿತವಾಗಿದೆ. ಈ ಮನುಷ್ಯನಿಗೆ ಅಥವಾ ಹುಟ್ಟು ಕುರುಡನಿಗೆ ಕತ್ತಲೆ ಅಂತೂ ಗೊತ್ತೇ ಇಲ್ಲ, ಬೆಳಕಂತೂ ಗೊತ್ತೇ ಇಲ್ಲ. ಬೆಳಕು ಅಂದಾಗ ಅದು ಕತ್ತಲೆ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್? ಆದ್ದರಿಂದ ಇವನ ಕಣ್ಣು ಮುಂದೆ ಎಕ್ಸಾಕ್ಟ್ಲಿ ಏನು ಬರ್ತದೆ ಅನ್ನೋದು ಕೂಡ ಐ ಹ್ಯಾವ್ ನಾಟ್ ಫೌಂಡ್ ಎನಿ ಆನ್ಸರ್. ಸೊ ಮೈ ಫ್ರೆಂಡ್ಸ್, ಸೊ ಬ್ಲೈಂಡ್ನೆಸ್ ಬೈ ಬರ್ತ್ ಆ್ಯಂಡ್ ಬ್ಲೈಂಡ್ನೆಸ್ ಇನ್ ಆನ್ ಆಕ್ಸಿಡೆಂಟ್, both are the different phenomena or different concepts. Is it clear? So therefore, suppose, just once again, suppose I close or you close your eyes and you find darkness, and darkness means what? It is the absence of light. ಬೆಳಕಿನ ಅಭಾವವೇ ಕತ್ತಲೆ. ಇದು ಯಾರಿಗೆ? Suppose a person has
met an accident, he feels that some darkness before his eyes. But a person who has no eyes, no capacity by birth or seeing capacity, then what type of things that appear before his eyes or her eyes, we do not know. Therefore, here it is the story of a boy who was a blind boy by birth. ಹುಟ್ಟಿನಿಂದಲೇ ಏನದ ಅಂತಂತಂದ್ರೆ ಕತ್ತಲೊಳಗಿದ್ದಾನೆ. ಅದಕ್ಕೆ ಕವಿ, ಸೊ ಹಿಯರ್ ದ ಪೊಯೆಟ್ ಈಸ್ ಟೆಲಿಂಗ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಲೈಟ್. ಕವಿ ಏನು ಹೇಳಲಿಕ್ಕತ್ತಾನಂತಂದ್ರೆ ಈ ಬೆಳಕಿನ ಪ್ರಾಮುಖ್ಯತೆ ಏನು, ಬೆಳಕು ಏನನ್ನು ತಂದು ಕೊಡುತ್ತದೆ. ಹಿ ಈಸ್ ಕನ್ವಿನ್ಸಿಂಗ್ ದಟ್ ಬಾಯ್ that what are the important concepts, what are the important things that we people are enjoying under the sun or in the very light of the sun, and you are not. ನೀನು ಕುರುಡಾಗಿದ್ದೀಯಾ, ನಿನಗೆ ಅದು ಅನುಭವ ಆಗ್ತಾ ಇಲ್ಲ, ನಮಗಿದೆಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೆ ವಾಟ್ ದ ಬ್ಲೈಂಡ್ ಬಾಯ್ ಸೇಸ್ in the last stanza, that is very very interesting. Let us see what the poet says in the first stanza. Oh, say, what is the thing called light? So here the poet is the mouthpiece of blind boy. He says, tell me what is light. ಯಾವ ಸಂಗತಿಗಳನ್ನು ನೀವು ಇದರಲ್ಲಿ ನೋಡುತ್ತೀರಿ, ಅದರಲ್ಲಿ ಬೆಳಕಿನಲ್ಲಿ. ವಾಟ್ ಥಿಂಗ್ಸ್ ಡು ಯು ಸಿ, ವಾಟ್ ಥಿಂಗ್ಸ್ ಡು ಯು ಸಿ ಇನ್ ಲೈಟ್. ಬೆಳಕಿನಲ್ಲಿ ನೀವು ಯಾವ್ಯಾವ ಸಂಗತಿಗಳನ್ನು ನೋಡ್ತೀರಿ. ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, ನಾನು ಅದನ್ನು ಆನಂದ ಪಟ್ಟಿಲ್ಲ. ದ ಬ್ಲೈಂಡ್ ಬಾಯ್ ಸೇಸ್ ದ್ಯಾಟ್ ಐ ಹ್ಯಾವ್ ನೆವರ್ ಎಂಜಾಯ್ಡ್, ಬಟ್ ಯು ಆರ್ ಸೇಯಿಂಗ್ so many things about those things I don't know. What are the blessings of the sight? ಹಾಗೆ ನೋಡುವುದರಲ್ಲಿ ಇರತಕ್ಕಂಥ ಅನುಭವವೇನು, ಹಾಗೆ ನೋಡುವುದರಲ್ಲಿ ಇರತಕ್ಕಂಥ ಆನಂದವೇನು, ಅದರದ್ದೇನೋ ಒಂದು ಸ್ಪೆಷಾಲಿಟಿ ಇದೆ. ದಟ್ ಐ ಕ್ಯಾನ್ ಸಿ ದ ಥಿಂಗ್ in the light of the sun or in the light. ಸೂರ್ಯನ ಬೆಳಕಿನಲ್ಲಿ ಅಥವಾ ಚಂದ್ರನ ಬೆಳಕಿನಲ್ಲಿ ಏನು ನೋಡುವಂಥ ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್. ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್, ಏನಂತ ಹೇಳೋದು. ಯು ಜಸ್ಟ್ ಟೆಲ್ ಮಿ ಹೌ ಕ್ಯಾನ್ ಐ ಸೇ ದ ವೆರಿ ಬೆನಿಫಿಟ್ಸ್, ದ ವೆರಿ ಸಿಗ್ನಿಫಿಕೆಂಟ್ ಥಿಂಗ್ಸ್ ಆಫ್ ದ ಲೈಟ್. ದೆನ್ ದ ಬಾಯ್ ಸೇಸ್, ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ under the sunlight we see so many things, wondrous things we see. ಅತ್ಯಂತ ಆಶ್ಚರ್ಯ ಸಂಗತಿಗಳನ್ನು ನಾವು ನೋಡ್ತೇವೆ. wondrous things we see. ಅದ್ಭುತವಾಗಿರ್ತಕ್ಕಂಥ ಸಂಗತಿಗಳನ್ನು ನೋಡ್ತೀವಿ. ಏನೇನು ನೋಡ್ತೇವೆ ಅಂತಂದ್ರೆ ಎಲ್ಲ ನೋಡಿಬಿಡ್ತೀವಿ, isn't it? So eyes are very very specific. You say the sun shines bright. ಅವನು ಬ್ಲೈಂಡ್ ಬಾಯ್ ಅನ್ಲಿಕ್ಕತ್ತಾನೆ. ಬ್ಲೈಂಡ್ ಬಾಯ್ ಇಸ್ ಸೇಯಿಂಗ್ ಟು ದ ಪಾಯಿಂಟ್, ನೀ ಹೇಳ್ತಾ ಇದೆಯಾ ಏನು, the sun shines bright. The sun shines bright. ಸೂರ್ಯನು ಹೊಳಿಲಿಕ್ಕತ್ತಾನ ಅಂತ ನೀನು ಹೇಳ್ತಾ ಇದೀಯ. ಐ ಫೀಲ್ ಹಿಮ್ ವಾರ್ಮ್. ನನಗೆ ಹೆಂಗೆ ಅನ್ನಿಸ್ತದಂತಂದ್ರೆ the sun is shining, okay, but my experience says that how the sun is warm. But how can he or make it day or night? So the poet means the blind boy asking, how do you say this is a day and this is night? ಇದು ದಿನ ಇದೆ, ಇದು ಬೆಳಗಿದೆ ಅಂತ ಹೆಂಗೆ ಹೇಳಲಿಕ್ಕೆ ಆಗ್ತದೆ? What are the parameters? What is the measuring things that this is the day and this is the light? ಅವನು ಸಾಮಾನ್ಯವಾಗಿ ಬಾಲಕ ಕೇಳಲಿಕ್ಕತ್ತಾನೆ, ಕುರುಡು ಬಾಲಕ ಕೇಳಲಿಕ್ಕತ್ತಾನೆ, ಅಂಧ ಬಾಲಕ ಕೇಳಲಿಕ್ಕತ್ತಾನೆ. I can understand the sun shines bright, okay, because I feel that warmth is there. ಒಂದು ಟೈಪ್ ಬೆಚ್ಚನೆ ಸಂಗತಿ ಇದೆ, means sun must be there. But how do you say that the sun is the cause for day and night? ಸೂರ್ಯನಿಂದ ದಿನ ಆಗ್ತದೆ, ಬೆಳಗಾಗ್ತದೆ ಅನ್ನುವುದನ್ನು ನೀವು ಹೇಗೆ ಹೇಳುವಿರಿ? ದಿಸ್ ಇಸ್ ಎ ವೆರಿ ಸಿಂಪಲ್ ಕ್ವಶನ್ ಬೈ ದ ಬ್ಲೈಂಡ್. My day or night, myself by me. So the blind man says, or blind boy says that ಇವತ್ತಿಗೂ ಕೂಡ ಹಾಗೆ ಇದೆ. ಹೌದೇನು? ಕುರುಡರಿಗೆ ಬೈ ಆಕ್ಸಿಡೆಂಟ್ ಆಗಲಿ ಅಥವಾ ಬೈ ಬರ್ತ್ ಆಗಲಿ, ಕುರುಡರಿಗೆ ಟೈಮ್ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಯಾವ ಟೈಮ್ ಆಗಿದೆ, ಯಾಕಂದ್ರೆ ಎಲ್ಲಾನ ಕತ್ಲಿರುವಾಗ, ವೆನ್ ಎವ್ರಿಥಿಂಗ್ ಈಸ್ ಡಾರ್ಕ್ ಆರ್ ಫಿಲ್ಸ್ ವಿತ್ ಡಾರ್ಕ್ನೆಸ್, ಅವನೇ ಟೈಮ್ ಕೇಳ್ತಾನೆ. ಎಷ್ಟಾಗಿದೆ? 5 ಗಂಟೆ ಆಗಿದೆ, 3 ಗಂಟೆ ಆಗಿದೆ, ದಿನದ್ದು 2 ಗಂಟೆ ಆಗಿದೆ. ದೆನ್ ಹಿ ಬ್ರಿಂಗ್ಸ್ ದಟ್
ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಈ ಹಿಂದಿನ ಎಕ್ಸ್ಪೀರಿಯನ್ಸ್. 2 ಗಂಟೆ ಅಂದರೆ ಸೂರ್ಯ ಎಲ್ಲಿ ಬಂದಿರ್ಬೋದು, 4 ಗಂಟೆ ಅಂದರೆ ಸೂರ್ಯನ ಸ್ಥಾನ ಏನಿರ್ಬೋದು, 6 ಗಂಟೆ ಅಂತಂದ್ರೆ ಸೂರ್ಯನ ಸ್ಥಾನ ಏನಿರ್ಬೋದು. ಸೊ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ the person who is blind by birth, what experience he has no previous experience. ಅವನಿಗೆ ಈ ಹಿಂದಿನ ಯಾವ ಅನುಭವಗಳು ಇಲ್ಲ. The person who has become blind in an accident or by mistake, he is carrying some experiences, past experiences. Okay, ಇವನಿಗೆ ಯಾವುದು ಏನಿಲ್ಲ ಅಂತಂತಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ದೇರ್ ಫಾರ್ ಅವನು ಏನು ಹೇಳ್ತಾನೆ, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಸೊ ಈ ಸೇಸ್ ಮೈ ಡೇ ಆ್ಯಂಡ್ ನೈಟ್ ಮೈ ಸೆಲ್ಫ್ ಐ ಮೇಕ್. ನಾನೇ ಮಾಡ್ತೇನೆ, ಮೈ ಸೆಲ್ಫ್ ಐ ಮೇಕ್. ನಾನೇ ನನ್ನ ದಿನವನ್ನು, ಇದು ದಿನ, ಇದು ರಾತ್ರಿ, ಐ ಡಿಸೈಡ್. Whenever I sleep or play, and I couldn't ever keep awake with me, it were always stay. So let us see what he says. Whenever I sleep or play, when I sleep it is night. Now malkondu antandre adu nanige enide, night ide. Suppose I play, it is day. So it is I who decide. Idanna nane madodu. Suppose I go to sleep, it means to me it is night, and I am playing in my own way, it is day. Maybe his day can become darkness to us, and vice versa. His night can become light to us. Therefore, and could I ever keep awake with me, it were always day. Suppose I keep awake, I play. ನಾ ಹೆಸರಾಗಿದ್ದಂತಂತಂದ್ರೆ ಅದು ದಿನ, ನಾನು ಆಡ್ತಾ ಇದ್ದರೆ ಅದು ದಿನ, ನಾನು ಮಲ್ಕೊಂಡ ಅಂತಂತಂದ್ರೆ ಅದು ನನಗೆ ರಾತ್ರಿ. ಸೊ ದ ಡೇ ಆ್ಯಂಡ್ ನೈಟ್ ಕಾನ್ಸೆಪ್ಟ್ಸ್ ಹ್ಯಾವ್ ಡಿಪೆಂಡೆಡ್ ಆನ್ ದ ಬ್ಲೈಂಡ್ ಬಾಯ್ಸ್ ಓನ್ ಎಕ್ಸ್ಪೀರಿಯನ್ಸ್. ಅದು ಅವನ ಅನುಭವ ಮೇಲೆ ಇದೆ. ಇಸ್ ಇಟ್ ಕ್ಲಿಯರ್? ವಿತ್ ಹೆವಿ ಸೈಸ್ ಐ ಆಫನ್ ಹಿಯರ್ ಯು ಮಾರ್ ಮೈ ಹ್ಯಾಪ್ಲೆಸ್. ಅವನು ಹೇಳ್ತಾನೆ, ಯು ಆರ್ ವರಿಂಗ್ ಅಬೌಟ್ ಮೀ, ನೀವು ನನ್ನ ಬಗ್ಗೆ ಸುಮ್ಮನೆ ಚಿಂತೆ ಮಾಡ್ತಾ ಇದ್ದೀರಿ. ಯು ಆರ್ ಎಕ್ಸ್ಪ್ರೆಸಿಂಗ್ ಯುವರ್ ಸಾರೋ ಆರ್ ಜಾಯ್ಲೆಸ್ ಕಂಡೀಷನ್, ಆರ್ ಯು ಹ್ಯಾವ್ ಬಿಕಮ್ ವೆರಿ ವೆರಿ uncomfortable, okay, uneasy when you look at me, or when you see my plight. PLIGHT means very bad condition. You feel that what very bad. You mourn my hapless soul, but sure, with patience I can bear. A loss I never can know, so I will tell you I bear. Whatever nature has given me, it I accept it. ನಿಸರ್ಗ ನನಗೆ ಕೊಟ್ಟಿದೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಬಟ್ ಹಿ ಸೇಸ್ ಎ ಲಾಸ್ ಐ ನೆವರ್ ಕ್ಯಾನ್ ನೋ. ವಾಟ್ ಲಾಸ್ ಐ ಹ್ಯಾವ್ ಬೀನ್ ಸಫರಿಂಗ್ ಐ ಡೋಂಟ್ ನೋ. ತಿಳಿದ್ರೆ ನನಗೇನು ನುಕ್ಸಾನ್ ಆಗಿದೆ ಅಥವಾ ನಿಮಗೇನೋ ಲಾಭ ಆಗಿದೆ. ಯು ಆರ್ ಎಂಜಾಯಿಂಗ್ ದ ಸನ್ ಆ್ಯಂಡ್ ದ ಮೂನ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಇಟ್ಸ್ ಓಕೆ. ಬಟ್ ಟು ಮೀ, I even don't know the loss, what I have lost. So the boy is not in position to compare with the very profit of the others. ಇದರ ಪ್ರಾಫಿಟ್ ಏನಾಗಿದೆ ಸಣ್ಣದಿಂದ ಅನ್ನೋದಕ್ಕೆ ಇವನೇನು ಕಂಪೇರ್ ಮಾಡಕೊಳ್ತಾ ಇಲ್ಲ. ದ ಬಾಯ್ ಇಸ್ ವೈಸ್. ಎ ಲಾಸ್ ಐ ನೆವರ್ ಕ್ಯಾನ್ ನೋ. ಏನು ಲಾಸ್ ಆಗಿದೆ ಅದು ಗೊತ್ತಿಲ್ಲ. ದೆನ್ ಲೆಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್. ನೀ ಯಾಕೆ ಸುಮ್ಮ ತ್ರಾಸ ಮಾಡ್ಕೊಲಿಕ್ಕೈತಿ? ಯಾವುದು ನಮಗಿಲ್ಲ. ಯು ಸಿ ದ ಥಿಂಗ್ ವಿಚ್ ವಿ ಡೋಂಟ್ ಹ್ಯಾವ್, ವೈ ಶುಡ್ ವಿ ಬಾದರ್? ಈ ಉದಾಹರಣೆಗೆ ನಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂನಂಗೆ ಹಾಡಲಿಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಂಡು ದುಃಖ ಪಡಲಿಕ್ಕೆ ಆಗ್ತದೆಯೇ? ಇಲ್ಲರಿ ನಮ್ಮ ಮನೆಯೊಳಗೊಂದು ವಿಮಾನ ಇಲ್ಲ, ಏನು ಮಾಡೋದು ಅಂತ. ವಿಮಾನ ಇದ್ದಿದ್ದ ಕಡೆಗೆ ಸೈಕಲ್ ಅದ, ಕಡೆಗೆ ನಿಮ್ಮ ಮೋಟರ್ ಬೈಕ್ ಅದ, ಕಡೆಗೆ ಕಾರ್ ಅದ. ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ದಟ್ ಹೆಲಿಕಾಪ್ಟರ್ ಆರ್ ಏರೋಪ್ಲೇನ್ ಯು ವಾಂಟ್ ಟು ಪರ್ಚೇಸ್? ನೀವು ರೈಲ್ವೆಯನ್ನು ತೊಗೊಳ್ಳಿಕ್ಕೆ ಆಗ್ತದೇನು? ರೈಲ್ವೆ ಗಾಡಿಯನ್ನು ತೊಗೊಳ್ಳಿ. ಪ್ಲಾಸ್ಟಿಕ್ ರೈಲ್ವೆ ಯು ಕ್ಯಾನ್ ಪರ್ಚೇಸ್, ಓಕೆ, ಫಾರ್ ದ ಕಿಡ್ಸ್, ಮಕ್ಕಳಿಗೆ ನಾವು ತೊಗೋಬೋದು. ಬಟ್ ವೈ ಶುಡ್ ವಿ ಕ್ರೇವ್ ಫಾರ್ ದ ಥಿಂಗ್ಸ್ ಆಫ್ ವಿಚ್ ವಿ ಆರ್ ಅನ್ನೋನ್ ಆ್ಯಂಡ್ ಆಫ್ ವಿಚ್ ಇಟ್ ಇಸ್ ಆಫ್ ನೋ ಯೂಸ್? ಅದ್ರದ್ದು ನಮಗೆ ಉಪಯೋಗ ಇಲ್ಲಲ್ಲ, isn't it? So therefore, then let not what I can't have my cheer of mind destroy. So ಅವನು ಏನಂತಾನೆ, I don't want to destroy my cheer of mind. ನಾನು ಎಷ್ಟು ಆನಂದದಿಂದ ಇದ್ದೇನೆ. How I am happy, how I am careful, how I am beautiful myself, how I am leading a very fantastic life every day and night. Okay,
So my mind is very, very cheerful. Why are you destroying that? Bringing those ideas, saying that there is the sun and the sun gives the light, he is shining, and we people are enjoying all that which of you can't do or you can't see. ಅದನ್ನು ನೀವು ನೋಡೋದಿಲ್ಲ ಅಂತ ಹೇಳ್ಕೊಂಡು ನೀವು ಯಾಕೆ ದುಃಖ ಪಡ್ತಾ ಇದ್ದೀರಿ? ನಾನು ಅತ್ಯಂತ ಆನಂದದಿಂದ ಇದ್ದೇನೆ. ಐ ಆಮ್ ವೆರಿ 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 happy because the boy really feels that he gives a correct answer to the point that nature has given me these things. I am ready to enjoy, and whatever the nature has given, we are not in position to reject it or to destroy it. So therefore my cheer of mind destroy. Why? Thus I sing, I am a king. So he says that, say, I myself a king. ನಾನು ನನ್ನಷ್ಟಕ್ಕೆ ರಾಜ. I am the king, although a poor blind man. Though I am in your view, from your viewpoint, I am a blind boy, but I myself, I am a king. So this is how the blind boy consoles. Not only consoles in the sense he feels the existential reality. ಏನು ವಾಸ್ತವಿಕತೆ ಅದೇ ಬದುಕಿನ ವಾಸ್ತವಿಕತೆ ಏನಿದೆ ಅದನ್ನು ಬ್ಲೈಂಡ್ ಬಾಯ್ ಏನು ಮಾಡ್ತಾನೆ ಅಂತಂತಂದ್ರೆ ಒಪ್ಕೊಳ್ತಾನೆ. ನಿನಗೆ ಕಣ್ಣು ಕಾಣಿಸಂಗಿಲ್ಲ, ಅದು ಹೀಗಿದೆ, ಅದು ಹೀಗಿದೆ ಅಂತಂತಂದ್ರೆ ಏನು, ಅವನಿಗೆ ತನ್ನ ಜೀವನ, ತನ್ನ ಒಂದು ಮೆಥಡಾಲಜಿ ಏನಿದೆ, ಅವನ ರುಟೀನ್ ಏನಿದೆ, ಹಿ ಈಸ್ ಎಂಜಾಯಿಂಗ್. ಸೊ ಅದರ್ಸ್ ಆರ್ ಪೋಕಿಂಗ್ ದೇರ್ ನೋಸ್, others are pricking him, others are giving disturbances him. So it is not necessary. So existence knows what to give and what not to give. ಅಸ್ತಿತ್ವಕ್ಕೆ ಎಲ್ಲ ಗೊತ್ತಿದೆ, ಯಾರಿಗೆ ಏನು ಕೊಡಬೇಕು ಮತ್ತು ಏನನ್ನು ಕೊಡಬಾರದು. ಇಟ್ ಹ್ಯಾಸ್ ಕೆಪ್ಟ್ ಇಟ್ಸ್ ಓನ್ ರೆಕಾರ್ಡ್. ದೇರ್ಫೋರ್ we need not be sorry on these people. ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದು, ಬಟ್ ಇಟ್ ಈಸ್ ನಾಟ್ ನೆಸಸರಿ ಟು ಟೀಸ್, ಇಟ್ ಈಸ್ ನಾಟ್ ನೆಸಸರಿ ಟು ನರೇಟ್ ದ ಥಿಂಗ್ಸ್ ವಿಚ್ ಯು ಪೀಪಲ್ ಆರ್ ನಾಟ್ ಹ್ಯಾವಿಂಗ್. ಸೊ ಈ ನಿಟ್ಟಿನಲ್ಲಿ ಈ ಪೊಯಮ್ ಮುಗಿದಿದೆ. ಈ ಪೊಯಮು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಭಾಳ ಮಹತ್ವದ್ದು. ದಯಮಾಡಿ ಈ ಪೊಯಮನ್ನು ನೀವು ಏನು ಮಾಡಿದ್ರಿ ಅಂತಂದ್ರೆ ಬಯೋಡಾಟನ್ನು ಮಾಡಿರಿ. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವಶನ್ಸ್, ಡೌಟ್ಸ್, ಪ್ಲೀಸ್ ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು ವೆರಿ ಮಚ್.